ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನಿಲ್ಲ, ಒಂದು ಸಿಂಪಲ್ ರೆಸಿಪಿ ಮಶ್ರೂಮ್ ಬಿರಿಯಾನಿ ಮಾಡ್ತಿದ್ದೆ. ಸೊ ಅದು ನನಗೆ ಶೇರ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಓಕೆ, ಇವತ್ತು ಮಂಗಳವಾರ. ಸೊ ನಮ್ಮ ನಾದಿನಿ ಮಗ ಬಂದಿದ್ದಾನೆ. ಸೊ ಇವತ್ತು ಮಂಗಳವಾರ ನಾನ್ ವೆಜ್ ತಿನ್ನೋದಿಲ್ಲಂತೆ. ಸೊ ಅದಕ್ಕೆ ಮಶ್ರೂಮ್ ಬಿರಿಯಾನಿ ಮಾಡಿಕೊಡು ಅಂದ. ಸರಿ, ಅದಕ್ಕೆ ಮಾಡ್ತಿದ್ದೀನಿ. ಹಂಗೆ ರೆಸಿಪಿ ಕೂಡ ಶೂಟ್ ಮಾಡ್ತಿದ್ದೀನಿ ನೋಡಿ. ಸೊ ಇಲ್ಲಿ ಒಗ್ಗರಣೆಗೆ ಎಲ್ಲ ಸ್ಪೈಸಸ್ ಇದರಲ್ಲಿದೆ. ಚಕ್ಕೆ, ಲವಂಗ ಮತ್ತು ಪಲಾವ್ ಎಲೆ ಮತ್ತು ಕಲ್ಲು ಎಲ್ಲ ಇದೆ, ಸೋಂಪು ಎಲ್ಲ ಇದೆ. ಮತ್ತು ಇಲ್ಲಿ ಒಂದು ದೊಡ್ಡದು 5 ಈರುಳ್ಳಿ ತೊಗೊಂಡಿದ್ದೀನಿ, ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ 4 ದೊಡ್ಡ ಟೊಮೊಟೊ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ರುಬ್ಬೋದಕ್ಕೆ 1 ಪಾವ್ಗೆ 4 ಮೆಣಸಿನ್ಕಾಯಿ ಅನ್ನೋ ಥರ ತೊಗೊಂಡಿದ್ದೀನಿ. ನಾನಿಲ್ಲಿ 4 ಗ್ಲಾಸ್ ತೊಗೊಂಡಿದ್ದೀನಿ. ಸೊ ಅದರ ತಕ್ಕನಂಗೆ ತೊಗೊಂಡಿದ್ದೀನಿ. ಸೊ ಇಲ್ಲೊಂದು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ, ಏನಿಲ್ಲ ಅಂದರೆ ಒಂದು 3 ಇಂಚ್ ತೊಗೊಂಡಿದ್ದೀನಿ. ಇಲ್ಲಿ 3 ಏಲಕ್ಕಿ ತೊಗೊಂಡಿದ್ದೀನಿ, ರುಬ್ಬಕ್ಕೆ ಸೇರಿಸ್ಕೊತಿದ್ದೀನಿ ನಾನು. ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 1 ಪಾವ್ಗೆ 2 ಗಡ್ಡೆ ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀನಿ ನಾನು. ಮತ್ತು ಇಲ್ಲಿ ಒಂದು ಅರ್ಧ ಕಾಯಿ ತುರಿ ಸೇರಿಸ್ಕೊಂಡಿದ್ದೀನಿ, ತೆಂಗಿನಕಾಯಿನ. ಮತ್ತು ಇಲ್ಲಿ ಪುದೀನ ಮತ್ತು ಕೊತ್ತಂಬರಿ 2 ತೊಳೆದಿಟ್ಕೊಂಡಿದ್ದೀನಿ. ಮತ್ತು ಮಶ್ರೂಮ್ ಬಂದು ನಾನು 2 ಪ್ಯಾಕೆಟ್ ತೊಗೊಂಡಿದ್ದೀನಿ. ಸೊ ಇಲ್ಲಿ ಒಂದು ಸ್ವಲ್ಪ 1 ಗ್ಲಾಸ್ ಆಗೋಷ್ಟು ಬಟಾಣಿನ ನೆನೆಸಿಟ್ಕೊಂಡಿದ್ದೆ ನಾನು ಬೆಳಗ್ಗೆನೆ. ಸೊ ನಿಮಗೆ ಇದು ಆಪ್ಷನಲ್ಲೂ ಬೇಕು ಅಂದರೆ ಸೇರಿಸ್ಕೊಳ್ಳಿ, ನನಗೆ ಇಷ್ಟ ಆಗುತ್ತೆ. ಸೊ ಅದರಿಂದ ನಾನು ಸೇರಿಸ್ಕೊಂಡಿದ್ದೀನಿ. ಸೊ ನಾನಿಲ್ಲಿ 4 ಗ್ಲಾಸು ರೈಸ್ ತೊಗೊಂಡಿದ್ದೀನಿ. ಸ್ಟ್ರೈಟಾಗಿ ಸೊ ಮಿಕ್ಸಿ ಬಟ್ಲಿಗೆ ಫಸ್ಟು ಬೆಳ್ಳುಳ್ಳಿ, ಆಮೇಲೆ ಶುಂಠಿ ಮತ್ತು ಏಲಕ್ಕಿ ಮತ್ತು ಹಸಿರು ಮೆಣಸಿನ್ಕಾಯಿ. ನಿಮ್ಮ ಖಾರ ಕಮ್ಮಿ ತಿನ್ನೋದಾದರೆ ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ನಾವು ಖಾರ ಇಷ್ಟು ತಿಂತೀರಿ, ಮೀಡಿಯಮ್ ಇರುತ್ತೆ, ತುಂಬ ಖಾರನೂ ಇರೋದಿಲ್ಲ, ಯಾಕಂದರೆ ಮಕ್ಕಳು ತಿಂತಾರಲ್ವ. ಸೊ ಈ ಖಾರ ನಮ್ಮ ಮನೇಲಿ ಕರೆಕ್ಟಾಗಿ ಅಡ್ಜಸ್ಟ್ ಆಗಿದೆ. ಸೊ ಇದೆಲ್ಲ ರುಬ್ಕೊಂಡು ಬರ್ತೀನಿ. ಸ್ವಲ್ಪ ನೀರು ಹಾಕಿ ಇವಾಗ ಕುಕ್ಕರಲ್ಲಿ ಒಂದು ಸ್ವಲ್ಪ ಎಣ್ಣೆ ಸೇರಿಸ್ಕೊತಿದ್ದೀನಿ ನಾನು. ಸೊ ಎಣ್ಣೆ ಕಾದಿದೆ. ಇವಾಗ ನಾನೆಲ್ಲ ಸ್ಪೈಸಸ್ ಸೇರಿಸ್ಕೊತಿದ್ದೀನಿ. ತುಂಬ ಎಣ್ಣೆ ಬಿಸಿನೂ ಆಗಬಾರ್ದು, ಅದೆಲ್ಲ ಹಸಿದೋಗುತ್ತೆ. ಸೊ ಇವಾಗ ನಾವು ಈ ಕಟ್ ಮಾಡ್ಕೊಂಡಿದ್ದೀವಿ ಕೂಡ ಸೇರಿಸ್ಕೊತಿದ್ದೀನಿ. ಸೊ ಒಂದು ಸಲ ಎಲ್ಲ ಮಾಡ್ಕೊಳ್ಳೋಣ, ಫ್ರೈ ಮಾಡೋಣ. ನಾನಿಲ್ಲಿ ಒಂದು ಸುಮಾರು 9 ಜನಕ್ಕೆ ಆಗೋಷ್ಟು ಮಾಡ್ತಿದ್ದೀನಿ. ಸೊ ಇದೆಲ್ಲ ರುಬ್ಕೊಂಡಿದ್ದೀರಿ. ಈಗ ನಾನು ಪುದೀನ ಮತ್ತು ಕೊತ್ತಂಬರಿ ಸೇರಿಸ್ಕೊತಿದ್ದೀನಿ. ಸೊ ನಾನಿಲ್ಲಿ ಜಾಸ್ತಿ ಮಾಡೋದ್ರಿಂದ ಮಸಾಲೆ ಕೂಡ ಸ್ವಲ್ಪ ಜಾಸ್ತಿ ಆಗ್ತಿದೆ. ಸೊ ಮತ್ತು ಇದೊಂದು ಮಿಕ್ಸ್ ಮಾಡಿದ್ದೆ. ಇದು 1 ಟೀ ಸ್ಪೂನು ಧನಿಯಾ ಪೌಡರು, 1 ಟೀ ಸ್ಪೂನು ಗರಂ ಮಸಾಲೆ ಮತ್ತು ಒಂದು ಅರ್ಧ ಟೀ ಸ್ಪೂನು ಅರ್ಧ ಸ್ಪೂನ್ ಅರಿಶಿನ ಸೇರಿಸ್ಕೊಂಡಿದ್ದೀನಿ. ಮತ್ತು ಈ ಕಡೆ ಈರುಳ್ಳಿ ಕೂಡ ಒಂದು ಸ್ವಲ್ಪ ಫ್ರೈ ಆಗಿದೆ. ಸೊ ಈಗ ನಾನು ಬಟಾಣಿ ಹಾಕ್ಕೊತಿದ್ದೀನಿ ಇವಾಗಲೇ. ಫ್ರೈ ಆಗಿದೆ. ಸೊ ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಏನು ಎಲ್ಲ ರುಬ್ಕೊಂಡಿದ್ದೀನಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 5 ನಿಮಿಷ ಫ್ರೈ ಮಾಡ್ತೀನಿ, ಯಾಕಂದರೆ ಹಸಿ ವಾಸನೆ ಹೋಗ್ಬೇಕಲ್ವ ಅದರಿಂದ. ಆಗಿದೆ. ಸೊ ಈಗ ನಾನು ಟೊಮೆಟೊ ಸೇರಿಸ್ಕೊಂಡು ಇಡ್ತಾ ಇದ್ದೀನಿ. ಇದು 1 ನಿಮಿಷ ಫ್ರೈ ಮಾಡೋಣ. ಟೊಮೆಟೊ ಸಾಫ್ಟ್ ಆಗೋರು ಬೇಯಿಸ್ಕೊಳ್ಳೋಣ. ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡೋಣ. ಸೊ ಮೊಸರು ಬಜ್ಜಿಗೆ ರೆಡಿ ಮಾಡ್ಕೊತಿದ್ದೀನಿ. ಹಾಗೆ ಅದಾಗೋಷ್ಟರಲ್ಲಿ ಮೊಸರು ಬಜ್ಜಿ ಕೂಡ ರೆಡಿ ಆಗುತ್ತೆ. ಸೊ ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ. ಬೇಕಾದ್ರೆ ನೀವು ಸೌತೆಕಾಯಿ ಕೂಡ ತೊಗೊಬೋದು. ಸೊ ಯಾಕೋ ಗೊತ್ತಿಲ್ಲ, ನಾನು 2 ಅಂಗಡಿಗೆ ಹೋಗಿದ್ದೆ, ತರಕಾರಿ ಅಂಗಡಿಗೆ. ಸೊ ಸಿಗಲೇ ಇಲ್ಲ, ಯಾಕೋ ಗೊತ್ತಿಲ್ಲ. ಸೊ ಏನಿಲ್ಲ, ಬರೀ ಉಪ್ಪು, ನೀವು ಬೇಕಾದ್ರೆ ಹಸಿಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಬೋದು. ಸೊ ನಾನು ಸೇರಿಸ್ಕೊಳಲ್ಲ, ಮಕ್ಕಳು ತಿಂತಾರೆ ಅಂತ. ಸೊ ನಾನು ಈರುಳ್ಳಿಗೆ ಉಪ್ಪು ಮತ್ತು ಮೊಸರು ಸೇರಿಸ್ಕೊಂಡು ಕಲಿಸ್ಕೊಂಡಿರ್ತೀನಿ. ಸೊ ನಾನು ನೀರಿಟ್ಟು ಹಾಕಿಲ್ಲ, ಸೊ ಈರುಳ್ಳಿ ಹಾಕಿದ್ದೀನಲ್ಲ ಅದೇ ನೀರು ಬಿಡುತ್ತೆ ಅಂತ. ಫುಲ್ ಸಾಫ್ಟ್ ಆಗಿದೆ ನೋಡ್ಬೋದು. ಸೊ ಈಗ ನಾನು ಮಶ್ರೂಮ್ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು ನಮ್ಮ ನಾದಿನಿ ಮಗ ಎಲ್ಲಿ ಬಂದಿದ್ದಾನೆ ಅಂತ. ಇದೊಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳೋಣ.
ಇದೊಂದು 5 ನಿಮಿಷ ಬಿರಿಯೋಣ ಬರ್ತಾಯಿದೆ. ಸೊ ನಾನು ಸ್ಪೈಸಸ್ ಹಾಕೋದೇ ಮರ್ತೋಗ್ಬಿಟ್ಟಿದ್ದೆ. ಸೊ ಇದು ಸೇರಿಸ್ಕೊತಿದ್ದೀನಿ. ಸೊ ಮಶ್ರೂಮಿಂದ ಸ್ವಲ್ಪ ನೀರು ಬಿಡುತ್ತೆ. 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ, ಯಾಕಂದರೆ ನಾವು ಈ ಮಸಾಲೆ ಸೇರಿಸಿದ್ದೀರಲ್ವಾ, ಸೊ ಅದಕ್ಕೆ. ಅಕ್ಕಿ ತೊಳ್ಕೊಂಡಿದ್ದೀನಿ, ಈಗ ಸೇರಿಸ್ಕೊತಿದ್ದೀನಿ. ಸೊ ಇನ್ನೊಂದ್ಸಲ ಬೆರೆಸ್ಕೊಳ್ಳೋಣ. ಸೊ ಅಕ್ಕಿ ಮೇಲೆಲ್ಲ ಸ್ಪೂನ್ ಆಡಿಸ್ಬಾರ್ದು. ಸೊ ತಳದಿಂದಾನೆ ಬೆರೆಸ್ಕೊಬೇಕು, ಆಗ ಅಕ್ಕಿ ಹೊಡಿಯಲ್ಲ. ಸೊ ಈಗ 4 ಗ್ಲಾಸ್ಗೆ ನಾನಿಲ್ಲಿ 8 ಗ್ಲಾಸ್ ನೀರು ತೊಗೊಂಡಿದ್ದೆ. ಸೊ ಇದನ್ನು ನಾನು ಸೇರಿಸ್ಕೊತಿದ್ದೀನಿ. ಸೊ ನೀರು ಸೇರಿಸ್ಕೊತೀನಿ. ಸೊ ಈಗ ಉಪ್ಪು ಸೇರಿಸ್ಕೊತೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು. ಸೊ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡಿದ್ದೀರಲ್ವಾ, ಕುದೀತಿದೆ ನೋಡ್ಬೋದು. ಸೊ ಕುದೀತಿದೆ. ಸೊ ಕಡೆ ಇಳಿಸ್ಕೊತೀನಿ. ನಾನು ಕುಗ್ಸಲ್ಲ. ಸೊ ಒಂದು ಯಾವುದಾದ್ರೂ ಮನೇಲಿ ಹಳೆ ಹೆಂಚು ಇರುತ್ತಲ್ಲ, ಸ್ವಲ್ಪ ದಪ್ಪ ಇರಬೇಕು, ಏನಂದರೆ ತಳ. ಸೊ ಅದನ್ನು ಇಟ್ಕೊಂಡು ಆಮೇಲೆ ನಾನು ಕುಕ್ಕರ್ ಇಟ್ಕೊಂಡ್ರೆ ಸೊ ಲಿಡ್ ಕೂಡ ಕ್ಲೋಸ್ ಮಾಡಿ. ಸೊ ಲಿಡ್ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ 15 ಮಿನಿಟ್ಸ್ ಟೈಮ್ ನೋಡ್ಕೊಂಡು ಬಿಡಿ. ಕರೆಕ್ಟಾಗಿ 15 ನಿಮಿಷ ಬಿಟ್ಟರೆ ನಮ್ಮ ಮಶ್ರೂಮ್ ಬಿರಿಯಾನಿ ರೆಡಿ. 15 ನಿಮಿಷ ಆಗಿದೆ. ಸೊ ಈಗ ಓಪನ್ ಮಾಡ್ಕೊಳ್ಳೋಣ. ನಿಮ್ಗೊಂದು ವೇಳೆ ಭಯ ಇತ್ತು ಅಂದರೆ ಬೇಕಾದ್ರೆ ನೀವು 20 ನಿಮಿಷ ಕೂಡ ಬಿಡ್ಬೋದು. ಸೊ ಇವಾಗ ಒಂದ್ಸಲ ಫುಲ್ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನಮ್ಮ ಬಿರಿಯಾನಿ ರೆಡಿಯಾಗಿದೆ. ಸೊ ಈಗ ಟೇಸ್ಟ್ ಮಾಡೋ ಟೈಮು. ಉಪ್ಪು ಖಾರ ಹುಳಿ ಪರ್ಫೆಕ್ಟ್ ಆಗೈತೆ, ಸೂಪರ್ ಆಗೈತೆ. ಒಂದ್ಸಲ ಎಲ್ಲರೂ ಟ್ರೈ ಮಾಡಿ ಹೇಳಿ ಹೆಂಗೆ ಬಂತು ಅಂತ.